ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರು ತಮ್ಮ ಮೇಲೆ ಅಪಾರ ಭಕ್ತಿಯನ್ನು ಹೊಂದಿದ್ದ ತನ್ನ ಭಕ್ತನನ್ನು ವಿಮಾನ ಅಪಘಾತದಿಂದ ಹೇಗೆ ಪಾರು ಮಾಡಿದರು ಎಂಬ ಕಥೆಯನ್ನು ತಿಳಿಯೋಣ ಬನ್ನಿ. ರಾಯರ ಭಕ್ತನೊಬ್ಬನು ಅತಿಯಾಗಿ ಸಂಗೀತ ಪ್ರೇಮಿಯಾಗಿದ್ದನು. ಆತನಿಗೆ ಒಂದು ಸಲ ಬೆಂಗಳೂರಿನಿಂದ ಕರೆ ಬಂತು. ಕಲಕತ್ತಾಗೆ ಬರಬೇಕು, ಅಲ್ಲಿ ಸಂಗೀತ ಕಚೇರಿ ಇದೆ ಎಂದು ಆತನಿಗೆ ಕರೆ ಬಂತು. ಆತ ಗುರುರಾಯರ ಭಕ್ತನಾಗಿದ್ದ. ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ಕೂಡಲೇ ಗಣೇಶ ಸ್ತುತಿ ಆದ ನಂತರ ಆತ ಹಾಡುವುದೇ ರಾಯರ ಹಾಡುಗಳು. ಆತನಿಗೆ ರಾಯರ ಮೇಲೆ ವಿಶೇಷವಾದ ಭಕ್ತಿ, ವಿಶ್ವಾಸ, ನಂಬಿಕೆ ಬರಲು ಆತನಿಗೆ ಒಂದು ಕಾರಣವಿದೆ. ಒಂದು ದಿನ ಆತನಿಗೆ ಅಕಸ್ಮಾತ್ತವಾಗಿ ಗಂಟಲು ಬೇನೆಯೊಂದು ಕಾಡುತ್ತಿತ್ತು. ಗಂಟಲು ಬೇನೆ ನೋವಿನಿಂದ ಅವನು ಪ್ರತಿದಿನವೂ ನರಳುತ್ತಿದ್ದನು. ಆತನಿಗೆ ಅನ್ನವನ್ನು ನುಂಗಲು ಕೂಡ ತುಂಬ ಕಷ್ಟವಾಗುತ್ತಿತ್ತು. ಹಾಗೆಯೇ ಅವನು ಪ್ರತಿದಿನ ಈ ನೋವನ್ನು ತಡೆಯಲಾರದೆ ಅಳುತ್ತಿದ್ದನು. ಆತನ ಪತ್ನಿಗೆ ಗುರುರಾಯರಲ್ಲಿ ವಿಶೇಷವಾದ ಭಕ್ತಿ ಇತ್ತು. ಅವಳು ತನ್ನ ಗಂಡನನ್ನು ಕರೆದುಕೊಂಡು ಶ್ರೀ ಗುರು ರಾಘವೇಂದ್ರರಲ್ಲಿ ಹೋಗಬೇಕೆಂದು ಇಚ್ಛಿಸಿದಳು. ಆಗ ಆ ಸಮಯದಲ್ಲಿ ಮಳೆಗಾಲವಿತ್ತು. ಅತಿಯಾದ ಮಳೆಯಿದ್ದರೂ ಕೂಡ ಆತನ ಪತ್ನಿ ಮಂತ್ರಾಲಯಕ್ಕೆ ಹೋಗಬೇಕೆಂದು ನಿರ್ಧರಿಸಿ ಗಂಡ ಹೆಂಡತಿ ಇಬ್ಬರು ಮಂತ್ರಾಲಯಕ್ಕೆ ಹೋದರು. ಅಲ್ಲಿ ಶ್ರೀ ಗುರು ರಾಘವೇಂದ್ರರ ದರ್ಶನವನ್ನು ಪಡೆದರು. 2 ದಿವಸ ಮಳೆ ನಿಂತು ಬಿಸಿಲು ಬಂತು. ಅವರು ಶ್ರೀ ಗುರು ರಾಘವೇಂದ್ರರ ಸೇವೆಯನ್ನು ಮಾಡಬೇಕೆಂದು ನಿರ್ಧರಿಸಿ ಅಲ್ಲಿಯೇ ನಿಂತುಕೊಂಡರು. ಆಗ ಗಂಡ ಹೆಂಡತಿ ಇಬ್ಬರೂ ಕೂಡಿ ರಾಯರ ಸುತ್ತ 51 ಪ್ರದಕ್ಷಿಣೆಯನ್ನು ತುಂಬ ಕಷ್ಟಪಟ್ಟು ಮಾಡಿದರು. ಅದೇ ದಿನ ರಾತ್ರಿ ಶ್ರೀ ಗುರು ರಾಘವೇಂದ್ರರು ಆಕೆಯ ಗಂಡನ ಕನಸಿನಲ್ಲಿ ಬಂದು ಅವನಿಗೆ ಹೇಳಿದರು, 3 ದಿವಸ ನನ್ನ ಪ್ರಸಾದವನ್ನು ಊಟ ಮಾಡು, ನಿನ್ನ ಗಂಟಲು ನೋವು ಹೋಗುವುದು, ನಿನ್ನ ಗಂಟಲು ನೋವು ಮಾಯವಾಗುವುದೆಂದು ಹೇಳಿ ಅವರು ಕನಸಿನಿಂದ ಮಾಯವಾದರು. ಆತ ಅದೇ ಪ್ರಕಾರವಾಗಿ ಕನಸಿನಲ್ಲಿ ಗುರುರಾಯರು ಹೇಳಿದಂತೆ 3 ದಿವಸ ಊಟ ಮಾಡಿದ. ನಂತರ ಆತನ ಗಂಟಲ ನೋವು ವಾಸಿಯಾಗಿ ಬಿಟ್ಟಿತು. ಯಾವುದೇ ಔಷಧ ಉಪಚಾರಗಳಿಂದ, ಯಾವುದೇ ಡಾಕ್ಟರ್ಗಳಿಂದ ವಾಸಿಯಾಗದಂಥ ಗಂಟಲು ನೋವು ರಾಯರ ಪ್ರಸಾದದಿಂದ ವಾಸಿಯಾಯಿತು ಎಂದು ಆತ ರಾಯರನ್ನು ನೆನೆಯುತ್ತಾ ಗಟ್ಟಿಯಾಗಿ ಅಳಲು ಶುರು ಮಾಡಿದ ಹಾಗೂ ರಾಯರಿಗೆ ಅಲ್ಲಿಂದಲೇ ನಮಸ್ಕರಿಸಿದ. ಇನ್ನು ಕಲ್ಕತ್ತಾಗೆ ಹೋಗುವ ಸಮಯ. ಕಲ್ಕತ್ತಾಗೆ ಹೋಗುವ ಮೊದಲು ಆತನು ಒಂದು ಸಲ ಮಂತ್ರಾಲಯಕ್ಕೆ ಹೋಗಿ ಗುರುರಾಯರನ್ನು ನಮಸ್ಕರಿಸಿ ಅವರ ದರ್ಶನವನ್ನು ಪಡೆದು ನಂತರ ಬೆಂಗಳೂರಿಗೆ ಬಂದು ವಿಮಾನ ಹತ್ತಬೇಕೆಂದು ನಿಶ್ಚಯಿಸಿದನು. ಈ ವಿಷಯವನ್ನು ಅವನ ಹೆಂಡತಿಗೂ ಕೂಡ ಹೇಳಿದನು. ಹೆಂಡತಿಯ ಸಲಹೆಯನ್ನು ಪಡೆದುಕೊಂಡು ಈತ ಮೊದಲು ಮಂತ್ರಾಲಯಕ್ಕೆ ಹೋಗಲು ಆರಂಭಿಸಿದನು. ಅಲ್ಲಿ ಹೋಗಿ ಗುರುರಾಯರ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಿ ನಂತರ ಅವನು ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬಂದು ಟಿಕೆಟಿಗಾಗಿ ಪ್ರಯತ್ನ ಮಾಡುತ್ತಾ ನಿಂತಿದ್ದನು. ಆ ದಿನ ಆತನಿಗೆ ಟಿಕೆಟ್ ಸಿಗಲೇ ಇಲ್ಲ. ಕೆಲವೊಂದು ಗಣ್ಯ ವ್ಯಕ್ತಿಗಳು, ವಕೀಲರು ಮೊದಲೇ ತಮ್ಮ ಟಿಕೆಟನ್ನು ಭದ್ರಪಡಿಸಿಕೊಂಡು ವಿಮಾನದಲ್ಲಿ ಕುಳಿತುಕೊಂಡಿದ್ದರು. ಆದರೆ ಇವರಿಗೆ ಮಾತ್ರ ವಿಮಾನದಲ್ಲಿ ಸ್ಥಳ ಸಿಗಲೇ ಇಲ್ಲ. ಆಗ ಈ ಸಂಗೀತಗಾರನಿಗೆ ಮನಸ್ಸಿಗೆ ತುಂಬ ಬೇಸರವಾಯಿತು. ಎಲ್ಲರಿಗೂ ಟಿಕೆಟ್ ಸಿಕ್ಕಿದೆ, ನಾನು ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಪಡೆದು ಪೂಜೆ ಮಾಡಿಸಿಕೊಂಡು ಪ್ರಸಾದ ಸ್ವೀಕರಿಸಿ ಬಂದರೂ ಕೂಡ ನನಗೆ ಟಿಕೆಟ್ ಸಿಗಲಿಲ್ಲ, ನನಗೆ ಸ್ಥಳ ಸಿಕ್ಕಿಲ್ಲವೆಂದು ಈತ ಬೇಸರದಿಂದ ನಿಂತನು. ಈಗಿನ ಕಾಲದಲ್ಲಿ ಪ್ರಯತ್ನ ಮಾಡಿದವರಿಗೆ ಮಾತ್ರ ಬೇಗ ಫಲ ಸಿಗುವುದು ಎಂದು ಕಾಣಿಸುತ್ತದೆ. ಆತ ವಿಚಾರ ಮಾಡುತ್ತಾ, ರಾಘವೇಂದ್ರ, ನಿನಗೆ ನನ್ನ ಮೇಲೆ ದಯೆ ಬಂದಿದ್ದರೆ ಕೂಡಲೇ ನನಗೆ ಸ್ಥಳ ಸಿಗುತ್ತಿತ್ತು. ಆದರೆ ನನಗೆ ಈ ವಿಮಾನದಲ್ಲಿ ಸ್ಥಳ ಸಿಗಲಿಲ್ಲ, ಹೋಗಲು ಅವಕಾಶವಿಲ್ಲದಂತಾಯಿತು. ನಿನಗೆ ನನ್ನ ಮೇಲೆ ದಯವಿಲ್ಲ ಎಂದು ಸಂಶಯ ಬರುತ್ತದೆ ಎಂದುಕೊಂಡ. ಆತ ತುಂಬ ಗೊಣಗುತ್ತಾ ತುಸು ದೂರದಲ್ಲಿರುವ ಕಟ್ಟೆಗೆ ಹೊರಗೆ ಕುಳಿತುಕೊಂಡು ವಿಚಾರ ಮಾಡುತ್ತಾ ಇದ್ದ.
ಹೀಗಿರುವಾಗ ಅವನು ಹತ್ತಬೇಕೆಂದಿರುವ ವಿಮಾನ ಸ್ಟಾರ್ಟ್ ಆಯಿತು. ಫ್ಯೂಲ್ನೊಳಗೆ ಕಸ ಸಿಕ್ಕಿದ್ದರಿಂದಲೋ, ಮಷಿನ್ ಕಾದು ಅದಕ್ಕೆ ಫ್ಯೂಲ್ ಸಪ್ಲೈ ಆಗದೇ ಇರುವುದರಿಂದಲೋ, ಓವರ್ಫ್ಲೋದಿಂದಲೋ ಎಂಬಂತೆ ವಿಮಾನ ನೆಲಬಿಟ್ಟು ಆಕಾಶದಲ್ಲಿ ಹಾರುವಾಗ ಬೆಂಕಿ ಹಿಡಿದು ಬಿಟ್ಟಿತು. ಆಗ ವಿಮಾನವು ಸಮತೋಲನ ತಪ್ಪಿ ಕೆಳಗೆ ಬಿತ್ತು. ಆಗ ಅದರಲ್ಲಿರುವ ಮಂದಿಯೆಲ್ಲವೂ ಜಜ್ಜಿ ಬೆಂಕಿಯಿಂದ ಸುಟ್ಟು ಹೋದರು. ಅಲ್ಲೇ ಇರುವ ಅವರ ಸಂಬಂಧಿಕರೆಲ್ಲರೂ ಆ ಅಪಘಾತವನ್ನು ಕಂಡು ಅಯ್ಯೋ ಎಂದು ಚೀರಿದರು, ಕೂಗಾಡಿದರು. ಕೆಲವೇ ನಿಮಿಷಗಳಲ್ಲಿ ಈ ಅನಾಹುತ ನಡೆದು ಹೋಯಿತು. ಅವರನ್ನು ಬೀಳ್ಕೊಡಲು ಬಂದಿರುವ ಅವರ ಸಂಬಂಧಿಕರು ಈ ದಾರುಣ ಪರಿಸ್ಥಿತಿ ನೋಡಲು ಸಾಧ್ಯವಾಗದೆ ಅಳತೊಡಗಿದರು. ಅಲ್ಲಿಯೇ ಇರುವ ಸಂಗೀತಗಾರ ನಡುಗಿ ಹೋದ. ಹೇ ರಾಘವೇಂದ್ರ, ನಾನು ವಿಮಾನ ಹತ್ತದೇ ಇದ್ದದ್ದು ತುಂಬ ಚೆನ್ನಾಗೇ ಆಯಿತು. ನಾನು ವಿಮಾನ ಏರಬೇಕೆಂದು ಎಷ್ಟು ಪ್ರಯತ್ನಿಸಿದರೂ ಒಳಗಿರುವ ಮಂದಿ ಸ್ಥಳವಿಲ್ಲವೆಂದು ನನ್ನನ್ನು ಹೊರಗೆ ತಳ್ಳಿದರು. ಆದರೆ ಈಗ ನೋಡಿದರೆ ನನಗೆ ಹೊರಗೆ ತಳ್ಳಿದವನು ನೀನೇ ಎಂದು ತೋರುತ್ತದೆ. ನಿನ್ನ ದಯೆಯಿಂದ ನಾನು ಬದುಕಿದೆ. ಮುಂದಾಗುವುದನ್ನು ಯಾರು ಬಲ್ಲರು? ಅದನ್ನು ನೀನೊಬ್ಬನೇ ತಿಳಿಯಬಲ್ಲೆ. ಮುಂದಾಗುವುದನ್ನು ತಿಳಿದು ನನ್ನನ್ನು ರಕ್ಷಿಸಿರುವ ಸ್ವಾಮಿಯೇ ನೀನು ಎಂದು ಶ್ರೀ ಗುರು ರಾಘವೇಂದ್ರನನ್ನು ನೆನೆಸಿಕೊಂಡು ಆತ ಅಳಲು ಆರಂಭಿಸಿದ. ನೀನೇ ನನ್ನನ್ನು ಸುರಕ್ಷಿತವಾಗಿಟ್ಟಿರುವೆ, ನೀನೇ ನನ್ನನ್ನು ಕಾಪಾಡಿರುವೆ, ನನ್ನ ಮೇಲೆ ನಿನಗೆ ದಯವಿದೆ ಎಂದು ಅಳಲು ಆರಂಭಿಸಿದನು. ಇದು ರಾಯರ ಭಕ್ತನಾದ ಒಬ್ಬ ಸಂಗೀತಗಾರ ವಿಮಾನ ಅಪಾಯದಿಂದ ಪಾರಾದಂಥ ಕಥೆ. ರಾಯರು ತಮ್ಮ ಭಕ್ತರನ್ನು ಯಾವತ್ತೂ ನಂಬಿದವರನ್ನು ಕೈ ಬಿಡುವುದಿಲ್ಲ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.